ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕತ್ತೆಯನ್ನು ಕುದುರೆ ಮಾಡ್ತಾರೆ, ಕುದುರೆಯನ್ನು ಕತ್ತೆ ಮಾಡ್ತಾರೆ ಅಂತ ಶಿವಸೇನೆ ರಾಜ್ಯಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಆಂದೋಲ ಅವರು ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ನಿಂಗಪ್ಪ ಬಿ ಕಣ್ಣೂರವರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮೌಲ್ಯಮಾಪನ ವಿಭಾಗದ ಕುಲಸಚಿವರನ್ನಾಗಿ ನೇಮಕ ಮಾಡಿರುವುದು ಎಷ್ಟು ಸರಿ? ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕತ್ತೆಯನ್ನು ಕುದುರೆ ಮಾಡುತ್ತಾರೆ, ಕುದುರೆಯನ್ನು ಕತ್ತೆ ಮಾಡುತ್ತಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಉದಾಹರಣೆ, ಡಾಕ್ಟರ್ ನಿಂಗಪ್ಪ ಕಣ್ಣೂರ್ ಇವರು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವಂಥವ್ರು. ಇವರ ಕಾರ್ಯಕ್ಷಮತೆಯನ್ನು ನೋಡಿ ಮೌಲ್ಯಮಾಪನದ ಕುಲಸಚಿವರನ್ನಾಗಿ ನೀವು ನೇಮಕಗೊಳಿಸಿ ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರು ಲೆಟರ್ ಕೊಡ್ತಾರೆ. ಯಾರಿಗೆ? MP ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಗೆ ಲೆಟರ್ ಬರೀತಾರೆ. ಯಾಕೆಂದ್ರೆ ಇವರು ಅವ್ರು ಆಪ್ತಾರಲ್ಲ. ಹೀಗಾಗಿ ಈ ಉನ್ನತ ಶಿಕ್ಷಣ ಇಲಾಖೆ ಸರ್ಕಾರದ ಕಾರ್ಯದರ್ಶಿಯವರು ಕಲಬುರಗಿ ಕುಲಸಚಿವರಿಗೆ ಬರೀತಾರೆ. ಇವರನ್ನ ದೈಹಿಕ ಶಿಕ್ಷಣ ವಿಭಾಗದಿಂದ ಮೌಲ್ಯಮಾಪನ ಕುಲಸಚಿವರನ್ನಾಗಿ ಮಾಡಲು ಅವಕಾಶವಿದೆಯೇ? ನಂಬರ್ 2 ಪೇಜ್ನಲ್ಲಿ, ನಂಬರ್ 3 ಪೇಜ್ನಲ್ಲಿದೆ. ಕೇಳ್ತಾರೆ. ಇವರು ಸ್ಪಷ್ಟವಾಗಿ ಒಂದು ಸಂದೇಶ ರವಾನೆ ಮಾಡಿದರೆ, ಇದು ಮೌಲ್ಯಮಾಪನ ನೇಮಕಾತಿಯಲ್ಲಿ ಅವಕಾಶ ಇರೋದಿಲ್ಲ. ನಂಬರ್ 3. ಮತ್ತೆ ಇವ್ರ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಇದೆ ಅಂತ ಕೇಳ್ತಾರೆ. ಲೋಕಾಯುಕ್ತದಲ್ಲಿ ಇವ್ರ ಮೇಲೆ ದೂರು ದಾಖಲಾಗಿದೆ 2026ರಲ್ಲಿ. ಈಗಿದ್ದಾಗಿಯೂ ಕೂಡ ಮಾನ್ಯ ಸಚಿವರ ಶಿಫಾರಸ್ಸಿನ ಮೇಲೆ ವಿಶ್ವವಿದ್ಯಾಲಯದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈ ನಿಂಗಪ್ಪ ಡಾಕ್ಟರ್ ಜಿ ಅವರನ್ನ ದೈಹಿಕ ಶಿಕ್ಷಣ ವಿಭಾಗದಿಂದ ಮೌಲ್ಯಮಾಪನದ ಕುಲಸಚಿವರನ್ನಾಗಿ ನೇಮಕಗೊಳಿಸ್ತಾರೆ. ಒಂದು 6 ತಿಂಗಳಾಯ್ತು. ಯಾವ ಆಧಾರದ ಮೇಲೆ ಇದು ನೇಮಕಾತಿ ಆಯಿತು? ನಾನು ಅಲ್ಲಿಯ ಕುಲಸಚಿವರಿಗೆ ಸವಾಲಾಗ್ತೀನಿ. ನಾನು ನಿಯಮ ಬಾಹಿರವಾಗಿ ಒಬ್ಬ ಮಂತ್ರಿಗಳ ಮಾತನ್ನ ಕೇಳಿ ಮೌಲ್ಯಮಾಪನ ಸಚಿವರನ್ನಾಗಿ ಕುಲಸಚಿವರನ್ನಾಗಿ ಮಾಡ್ತೀರಿ ಅಂದರೆ, ನೀವು ವಜಾಗೊಳಿಸೋದಾದ್ರೆ ಇವರನ್ನು ವಜಾಗೊಳಿಸಿ. ಅಮಾಯಕ ಕಾರ್ಮಿಕರನ್ನಲ್ಲ. ನಿಮ್ಮ ದರ್ಪ ದಬ್ಬಾಳಿಕೆ ಬಡಪಾಯಿಗಳ ಮೇಲೆ ತೋರಿಸ್ಬೇಡಿ. ನಿಮಗೆ ತಾಕತ್ತಿದ್ರೆ ಈ ನಿಂಗಪ್ಪ ಡಾಕ್ಟರ್ ಕಣ್ಣೂರ್ ಮೇಲೆ ತೋರಿಸಿ, ಇವ್ರನ್ನ ಕಿತ್ತಾಕ್ರಿ. ಅದನ್ನು ಬಿಟ್ಟು ಪಾಪ ದುಡ್ಕೊಂಡು ತಿನ್ನುವಂತಹ ಕೈಗಳನ್ನ ಇವರು ಬಂದಿಯಾಗಿಡ್ತಾರಂದ್ರೆ ಎಲ್ಲಿದೆ ನಿಮ್ಮ ಬಸವ ತತ್ವಕ್ಕೆ ಬೆಲೆ? ಕಾಯಕ ಮಾಡುವಂಥ ಕೈಗಳನ್ನು ಕಟ್ಟಿ ಹಾಕಿದಿರಿ. 10 ದಿನ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಬುದ್ಧನ ತತ್ವ ಹೇಳ್ತೀರಿ, ಬುದ್ಧನ ತತ್ವಕ್ಕೆ ಅಲ್ಲಿ ನೀವು ವಿರೋಧವಾಗಿ ನೋಡ್ಕೊಳ್ತೀರಿ. ನಿಯಮ ಬಾಹಿರವಾಗಿ ಇಂಥವ್ರನ್ನೆಲ್ಲ ನೇಮಕ ಮಾಡಿ ಅಂಬೇಡ್ಕರ್ ತತ್ವಕ್ಕೆ ಚ್ಯುತಿ ತರ್ತಾ ಇದ್ದೀರಿ. ನೋಡಿ, ಈ ನಮ್ಮ ಸಚಿವರದು ಹೇಗಿದೆ ಪರಿಸ್ಥಿತಿ ಅಂದ್ರೆ, ಕತ್ತೆಗೆ ಕುದುರೆ ಮಾಡ್ತಾರೆ, ಕುದುರೆಗೆ ಕತ್ತೆ ಮಾಡುವಂತ ಮಹಾಮಾಂತ್ರಿಕ ನಮ್ಮ ಮಂತ್ರಿಗಳು. ಇಂಥ ಲೆಟರ್ಗಳೇ ಅವ್ರದ್ದು ಸದ್ದು ಮಾಡ್ತಾ ಇದ್ದಾವೆ. ಯಾಕೆ? ಹಿಂದೊಮ್ಮೆ ಸರ್ಕಾರದ ಸುಪರ್ದಿ, ಮುಜರಾಯಿ ಇಲಾಖೆ ಸುಪರ್ದಿಯಲ್ಲಿರುವಂಥ ದಂಡಗುಂಡು ಬಸವಣ್ಣನ ದೇವಸ್ಥಾನವನ್ನ
ಅವರದೇ ಪಟಾಲಂಗಳ ಕಾಂಗ್ರೆಸ್ ಪಟಾಲಂಗಳ ಏನು ಟ್ರಸ್ಟ್ ಇದೆ ಅದು ಅವರಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿ ಇವರೊಂದು ಲೆಟರ್ ಕೊಡ್ತಾರೆ. ಹೇಳೋದೆಲ್ಲ ಸಂವಿಧಾನ ತತ್ವ ಸಿದ್ಧಾಂತವನ್ನು ಬೋಧಿಸ್ತಾರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವ ರೀತಿಯಲ್ಲಿ ಇವತ್ತು ಸಚಿವರು ನಡ್ಕೊಳ್ತಾ ಇದ್ದಾರೆ. ನಾನು ದಯವಿಟ್ಟು ಇಲ್ಲಿಯ ಕುಲ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ಆ 281 ಜನ ಕೂಲಿ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಬೇಕು. ಇಲ್ಲೇ ಹೋದರೆ ಅಲ್ಲಿ ಪಾಪ ಅವರು ಉಪವಾಸ ಧರಣಿ ಸತ್ಯಾಗ್ರಹದಲ್ಲಿ ಏನಾದರೂ ಅನಾಹುತ ಆದರೆ ಅದಕ್ಕೆ ಕುಲ ಸಚಿವರೇ ನೇರ ಹೊಣೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.